ಅಮ್ಮ ಅವಳು ಹೇಳಿದ್ದೆಲ್ಲ ತಂದಿದ್ದೀನಿ, ಒಂದ್ಸಲ ಸರಿ ಇದೆ ನನಗೆ. ಅಯ್ಯೋ ಎಲ್ಲ ಸರಿಗಿರುತ್ತೆ, ನೀನೇ ಹೋಗಿ ಕೊಟ್ಬಿಡ್ಬಾ ಅವಳಿಗೆ. ಹಾಂ, ನಾನೇ ಹೋಗ್ಬೋದಿತ್ತು, ಪಾಪ ಸಂಕೋಚದ ಹುಡುಗಿ. ನಿನ್ನ ಜೊತೆ ಆದರೆ ಅವಳು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ನಾನು ಹೋದರೆ ಮುಜುಗರ ಪಟ್ಕೋತಾಳೋ ಏನೋ, ಅದಕ್ಕೆ ನೀನೇ ಮೇಲೆ ಹೋಗಿ ಕೊಟ್ಬಿಟ್ಬಾ. ನಾನು ಕೆಳಗಡೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀನಿ, ಸರಿನಾ? ಸರಿ ಹೋಗು, ಬಂದು ಸಹಾಯ ಮಾಡೆ. ಆರತಿ ತಟ್ಟೆಲ್ಲ ರೆಡಿ ಮಾಡಬೇಕು, ಬಾ. ಇನ್ನು ಇವಳು ಚಾಕ್ರಿ ಬೇರೆ ಶುರುವಾಯಿತು. ಏನೋ ಬ್ರದರ್, ಫುಲ್ ಝೂಮಲ್ಲಿರೋ ಹಾಗಿದೆ. ಏನು ವಿಷಯ? ಹಾಂ, ಏನು ವಿಷಯ ಇರುತ್ತೆ? ಯಾವ ಝೂಮು ಇಲ್ಲ, ಮಣ್ಣು ಇಲ್ಲ. ಓಹೋ ಹೋ, ಹಾಗಾದರೆ ನಿನ್ಗೆ ಯಾವ ವಿಷಯನೂ ಗೊತ್ತೇ ಇಲ್ವಾ? ಹಲೋ, ನಾಟಕ ಆಡ್ಬಿಡಮ್ಮ, ನಾವು ಇದನ್ನೆಲ್ಲ ನಂಬಲ್ಲ. ಅಣ್ಣ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ? ನಾನು ಯಾಕೆ ನಾಟಕ ಮಾಡಲಿ? ನನಗೇನು ಗೊತ್ತಿಲ್ಲ. ಇದೇನಮ್ಮ ಅಮೃತ, ಇವ್ನು ನನಗೇನು ಗೊತ್ತಿಲ್ಲ ಅಂತಿದ್ದಾನೆ. ಯಾವ ವಿಚಾರನೂ ಹೇಳಿಲ್ವ ನಿಮಗೆ? ವಿಚಾರನ? ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ ಬಾವ. ಗಂಡ ಹೆಂಡತಿ ಇಬ್ಬರು ಡ್ರಾಮಾ ಮಾಸ್ಟರ್ಸ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಇರಲಿ ಬ್ರದರ್, ವಯಸ್ಸಲ್ಲಿ ನನಗಿಂತ ಚಿಕ್ಕವನಿದ್ರು ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಜಂಬ ಪಡ್ಬೇಡಮ್ಮ. ನಮಗೂ ಟೈಮ್ ಬರುತ್ತೆ. ಅಮೃತ, ನೀ ಕೇಳಿದ ವಸ್ತುಗಳೆಲ್ಲ ಈ ಬ್ಯಾಗಲ್ಲಿದೆ, ಒಂದ್ಸತಿ ನೋಡ್ಕೊಂಬಿಡಮ್ಮ. ನಿಮ್ಮಿಬ್ಬರನ್ನ ಮೆಚ್ಚಲೇಬೇಕಪ್ಪ. ಅಲ್ಲ, 3 ಹೊತ್ತು ಜಗಳ ಆಡಿಕೊಂಡು ಇಷ್ಟೆಲ್ಲ ಮಾಡಿದ್ದೀರಲ್ಲ, ಗ್ರೇಟ್ ಕಣ. ಅಣ್ಣ, ಏನು ಆವಾಗಿಂದ ಒಗ್ಗಟೊಗ್ಗಟಾಗಿ ಮಾತಾಡ್ತಾ ಇದೆಯಾ? ಅದೇನು ಅಂತ ಸರಿಯಾಗಿ ಹೇಳು. ಇನ್ನು ನಾನೇನು ಹೇಳೋದು? ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಎಲ್ಲ ಗೊತ್ತಾಗತ್ತೆ. ಅಮೃತ, ಆ ಬ್ಯಾಗಲ್ಲಿ ಒಂದು ಹೊಸ ಸೀರೆ ಇದೆ, ಅದನ್ನ ಉಟ್ಕೊಂಡು ಬೇಗ ಕೆಳಗೆ ಬರಬೇಕಂತೆ ಅಮ್ಮ ಹೇಳಿದ್ರು. ಬರ್ತೀನೋ? ನೋಡಿ, ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಅಮ್ಮ ಫೋನ್ ಮಾಡಿದ್ರು ನೆನ್ನೆ. ನಮ್ಮಿಬ್ರೂ ನೋಡಬೇಕಂತೆ. ಇವತ್ತು ಸಂಜೆನೇ ಹೋಗೋಣ ಅಂತಿದ್ದೀನಿ. ಇಬ್ಬರು ಹೋಗ್ಬರೋಣ, ಬರ್ತೀರಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್